ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 7 ಮೋಟಾರ್ ವೈಂಡಿಂಗ್ ಯಾವ ರೀತಿ ಸುಟ್ಟೋಗಿದೆ ನೋಡಿ. ಇದೇ ವಿಡಿಯೋದಲ್ಲಿ ವೈಂಡಿಂಗ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಇಂಟ್ರೆಸ್ಟ್ ಆಗಿರುತ್ತೆ. ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಫುಲ್ ವೈಂಡಿಂಗ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇದರಲ್ಲಿ ವೈಂಡಿಂಗಲ್ಲಿ 2 ಥರ ಐತೆ, ಬ್ಯಾಸ್ಕೆಟ್ ವೈಂಡಿಂಗು, ಚೈನ್ ವೈಂಡಿಂಗ್ ಅಂದ್ಬಿಟ್ಟು ಎರಡೂ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ.
ಮೋಟಾರ್ ವೈಂಡಿಂಗ್ ಎಲ್ಲ ಓಪನ್ ಮಾಡಾದಮೇಲೆ ಅದ್ರ ಒಳಗಡೆ ಪೇಪರೆಲ್ಲ ಹಳೆ ಪೇಪರು ಕಡ್ಡಿ ಇರುತ್ತಲ್ವ ಅದನ್ನೆಲ್ಲ ಓಪನ್ ಮಾಡಿಕೊಂಡು ಫಸ್ಟು ಬಾಡಿನ ಫುಲ್ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಪೇಪರ್ ಹಾಕ್ಕೊಂಡ್ಮೇಲೆ ಬಾಬಿನ ಮೇಲೆ ವೈರ್ ಸುತ್ತಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಪೇಪರ್ ಹಾಕ್ಕೋಬೇಕು. ಬಾಡಿಲಿ ಮೋಟ್ರ್ ಬಾಡಿಲಿ ಈ ರೀತಿ ಪೇಪರ್ ಹಾಕ್ಕೋಬೇಕು. ಪೇಪರ್ ಹಾಕ್ಕೊಂಡ್ಮೇಲೆ ನೋಡಿ ವೈಂಡಿಂಗ್ ಮಾಡೋದು. ಫಸ್ಟು ಒಂದು ಪೇಪರ್ ಹಾಕ್ಕೊಳ್ಳಿ. ಪೇಪರ್ ಹಾಕ್ಕೊಂಡು ಸೆಂಟ್ರಲ್ಲಿ 8 ಗ್ಯಾಪ್ ಬಿಟ್ಕೊಳ್ಳಿ. 8 ಗ್ಯಾಪ್ ಬಿಟ್ಕೊಂಡು 8 ಗ್ಯಾಪ್ ಬಿಟ್ರೆ 10 ಆಗುತ್ತೆ. 1ರಿಂದ 10, 1ರಿಂದ 12, 1ರಿಂದ 10, 1ರಿಂದ 12ಗೆ ವೈಂಡಿಂಗ್ ಮಾಡೋದು. ಸೆಂಟ್ರಲ್ಲಿ 8 ಗ್ಯಾಪ್ ಮಡಿಕೋಬೇಕು. ನೋಡಿ ವೈರ್ ಎತ್ತುವಾಗ ಕ್ಲೀನಾಗಿ ಎತ್ಕೋಬೇಕು. ರಾಂಗಾಗಿ ಎತ್ಕೊಂಡ್ರೆ ಮುಂದಿನ ಕಾಯಿಲಲ್ಲಿ ಕುಣ್ಸೋಕ್ಕೆ ರಿಸ್ಕ್ ಆಗುತ್ತೆ ಮತ್ತು ಎಲ್ಲ ಕಾಯಿಲು ಉಲ್ಟಾನೇ ಕುಂತ್ಕೊಳ್ಳುತ್ತೆ. ಅದಕ್ಕೆ ನೋಡಿ ಈ ರೀತಿ ಆ ವೈರ್ಗಳು ಕಟ್ಟಿರೋದನ್ನ ಸ್ವಲ್ಪ ಕ್ಲೀನಾಗಿ ನಿಧಾನಕ್ಕೆ ಬಿಚ್ಕೊಂಡು ವೈರ್ ಕೆಳಗಡೆ ಕ್ಲೀನಾಗಿ ಕಟ್ಕೊಂಡು ಫಸ್ಟು ಈ ವೈರ್ನ ಮಡ್ಚ್ಕೋಬೇಕು. ಕ್ಲೀನಾಗಿ ಮಡ್ಚ್ಕೊಂಡು ನೋಡಿ 4 ಬೆಟ್ಟು ಕರೆಕ್ಟಾಗಿ ನಾನು ವೈಂಡಿಂಗ್ ಮಾಡುವಾಗ 4 ಬೆಟ್ಟು ಕರೆಕ್ಟಾಗಿದ್ದರೆ ಈಸಿಯಾಗಿ ಕುಂತ್ಕೊಳ್ಳುತ್ತೆ ಅಂದ್ಬಿಟ್ಟು ಐಡಿಯಾ ಮಾಡ್ಕೊಂಡಿದ್ದೀನಿ. ನೀವು ವೈಂಡಿಂಗ್ ಮಾಡುವಾಗ ಆ ರೀತಿ ಒಂದು ಐಡಿಯಾ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಮುಂದಿನ ವೀಡಿಯೋದಲ್ಲಿ ಫುಲ್ಲು ವೈಂಡಿಂಗ್ ಮಾಡೋದು ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.